ಅನೇಕ ಧರ್ಮಗಳಿವೆ. ಈ ಧರ್ಮಗಳ ನಡುವೆ ಇರುವ ಶಾಂತಿ ಮತ್ತು ಸಾಮರಸ್ಯ ಮೊದಲು ಇದ್ದಂಗೆ ಹಾಗೆ ಈಗ ಇಲ್ಲ. ಈ ಶಾಂತಿ ಸಾಮರಸ್ಯ ಅವನತಿಗೆ ತಲುಪುವ ಮುನ್ನ ನಾವು ಏನಾದರೂ ಮದ್ದನ್ನು ಮಾಡಲೇಬೇಕು. ಆ ಭಗವಂತನ ಕೃಪೆಯಿಂದ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವುದು ಬಹಳ ಸಮಂಜಸ, ಸಮಯೋಚಿತ. ಎಲ್ಲ ಧರ್ಮದವರು ಒಗ್ಗೂಡಿ ಧಾರ್ಮಿಕ ಮುಖಂಡರ ಸಮ್ಮುಖದಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವುದು ಬಹಳ ಒಳ್ಳೆಯ ಒಂದು ವಿಚಾರವಾಗಿದೆ. ದೇವರು ಒಬ್ಬರೇ, ಆದರೆ ಅವನಿಗೆ ನಾಮಗಳು ಹಲವು. ದೇವರನ್ನು ನಂಬುವ ರೀತಿಯಲ್ಲಿ ನಾವು ಪರಸ್ಪರ ನಂಬಿಕೆ ನಮ್ಮಲ್ಲಿ ಇರಬೇಕು. ಬಹಳ ವಿಷಾದಕರ ಸಂಗತಿ ಏನೆಂದರೆ, ದೇವರು ಒಬ್ಬರೇ ಆಗಿದ್ದರೂ ಅವರ ಹೆಸರಿನಲ್ಲಿ ಬೇರೆ ಬೇರೆ ಧರ್ಮಗಳ ಅಡಿಯಲ್ಲಿ ನಾವು ನಮ್ಮೊಳಗೆ ಕಾದಾಡುತ್ತಿದ್ದೇವೆ. ಸಮಾಜದಲ್ಲಿ ಶಾಂತಿ ಸಮಾಧಾನ ಕದಡುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಭಗವಂತನ ಹೆಸರಿನಲ್ಲಿ ಏನಾದರೂ ಒಳಿತನ್ನು ಮಾಡಲೇಬೇಕು. ಇಂತಹ ಸ್ನೇಹ ಮಿಲನಗಳನ್ನು ಆ ಭಗವಂತ ಖಂಡಿತ ಮೆಚ್ಚುವನು. ದೇವರು ನಮ್ಮ ತಂದೆ, ಹಾಗಾದರೆ ನಾವು ಅವರ ಮಕ್ಕಳು. ನಮ್ಮಲ್ಲಿ ಅಗತ್ಯನ ವೈಷಮ್ಯ ಏಕೆ? ಧಾರ್ಮಿಕ ಮುಖಂಡರುಗಳು ತಮ್ಮ ಪ್ರವಚನಗಳಲ್ಲಿ ಶಾಂತಿ